ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. IPL 2026 ಇವತ್ತ ಮೊಟ್ಟ ಮೊದಲನೇ ಪಂದ್ಯ RCB ವರ್ಸಸ್ SRH ಎರಡು ಖತರ್ನಾಕ್ ಟೀಮ್ಸ್ ಗಳ ನಡುವೆ ಇವತ್ತ ಮೊಟ್ಟ ಮೊದಲನೇ ಪಂದ್ಯ ನಡೆಯಕತ್ತೈತಿ. ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗ ನಮ್ಮ RCB ತಂಡದವರಂತೂ ಫುಲ್ ರೆಡಿಯಾಗಿ ಕುತ್ಕೊಂಡ್ರೆ ಇವತ್ತ ಒಂದು ಖತರ್ನಾಕ್ ಮ್ಯಾಚ್ ಅನ್ನ ಆಡಬೇಕು ಅಂತೇಳಿ. ಈ ಒಂದು ಮ್ಯಾಚ್ ಬಗ್ಗೆ ಆಮೇಲೆ ಮಾತಾಡೋಣ ಅಂತ. ಇಲ್ಲಿ ವಿಶೇಷವಾಗಿ ನಾವು ಮಾತಾಡಬೇಕಾಗಿರೋದು ಯಾರ ಬಗ್ಗೆಪ್ಪ ಅಂದ್ರ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಒಳಗಿರುವಂತ ದಿನೇಶ್ ಕಾರ್ತಿಕ್, ಹ್ಯಾಂಡಿ ಫ್ಲೋರಾ ಮತ್ತು ಮೋ ಬಬ್ಯಾಟ್ ಈ ಮೂರು ವ್ಯಕ್ತಿಗಳ ಬಗ್ಗೆ ಮಾತಾಡ್ಲಿಕ್ಕಪ್ಪ ಅಂದ್ರ ತಪ್ಪಕೈತಿ. ಯಾಕಂದ್ರ 2023-24 ಸಮಯದೊಳಗ ನಮ್ಮ RCB ತಂಡ ಅಂದ್ರೆ ಹೆಂಗಾಗಿ ಬಿಟ್ಟಿತ್ತು, ಅಪೋಸಿಟ್ ಟೀಮ್ ಅವರು RCB ವಿರುದ್ಧ ನಮ್ಮದ ಇವತ್ತ ಮ್ಯಾಚ್ ಐತೆ ಅಂದ್ರ ಎರಡು ಫೈಟ್ ನಮಗ ಆರಾಮ ಇವತ್ತು ಪಾಯಿಂಟ್ಸ್ ಟೇಬಲ್ ಒಳಗೆ ಸಿಗ್ತಾವ ಅನ್ನುವಷ್ಟರ ಮಟ್ಟಿಗೆ ಕಳಪೆ ಟೀಮ್ ಅನ್ನ ಕಟ್ಟಿ ಬಿಟ್ಟು ಹೋಗಿದ್ದಾರಪ್ಪ ಅಂದ್ರ ಈ ಸಂಜಯ್ ಬಂಗಾರ್ ಮತ್ತು ಮೈಕ್ ಹೆಸನ್ ಎನ್ನುವಂತ ಈ ಎರಡು ವ್ಯಕ್ತಿಗಳು ಕಟ್ಟಿ ಬಿಟ್ಟು ಹೋಗಿದ್ರು. ಅದಾದ ಮ್ಯಾಗ ಈ ಮೂರು ವ್ಯಕ್ತಿಗಳು ದಿನೇಶ್ ಕಾರ್ತಿಕ್, ಮೋ ಬೆವಾಟ್ ಮತ್ತು ಹ್ಯಾಂಡಿ ಫ್ಲವರ್ ಅವರು ನಮ್ಮ RCB ತಂಡದ ಒಂದು ಮ್ಯಾನೇಜ್ಮೆಂಟ್ ಗೆ ಜಾಯಿನ್ ಆದ್ರು. 2024 ಜಾಯಿನ್ ಆಗಿ 2025 ನಡೆದಂತಹ ಒಂದು ಮೆಗಾ ಆಕ್ಷನ್ ಒಳಗ ಭರ್ಜರಿ ಆಗಿರುವಂತಹ ಟೀಮ್ ಅನ್ನ ಕಟ್ಟಿದ್ರು. ಆದ್ರೆ ನಮ್ಮ RCB ಅಭಿಮಾನಿಗಳು ಆ ಒಂದು ಆಕ್ಷನ್ ನಡೆಯುವಂತ ಸಮಯದೊಳಗ ಅವರು ತಗೊಂಡಂತಹ ಪ್ಲೇಯರ್ಸ್ ಗಳು ನಮ್ಮ RCB ತಂಡಕ್ಕ ತೃಪ್ತಿ ಅಂತೇಳಿ ಅನ್ನಿಸ್ಲಿಲ್ಲ. ಸ್ಟ್ರಾಂಗ್ ಪ್ಲೇಯಿಂಗ್ 11 ಆಗ್ತೈತಿ, ಸ್ಟ್ರಾಂಗ್ ಟೀಮ್ ಅನ್ನ ಕಟ್ಟಾಕತ್ತಾರ ಅಂತೇಳಿ ನಮ್ಮ RCB ತಂಡದ ಅಭಿಮಾನಿಗಳಿಗೆ ಅನ್ನಿಸ್ಲಿಲ್ಲ. ಇದುವರೆಗೂ IPL ಇತಿಹಾಸದೊಳಗ ನಮ್ಮ RCB ತಂಡದ ಅಭಿಮಾನಿಗಳು RCB ತಂಡವನ್ನೇ ಟ್ರೋಲ್ ಮಾಡುವಷ್ಟರ ಮಟ್ಟಿಗೆ ಯಾವತ್ತೂ ಆಕ್ಷನ್ ಹೋಗಿರ್ಲಿಲ್ಲ. ಆದ್ರೆ ಇಂದಿನ ವರ್ಷ ಅದು ಎಲ್ಲದೂ ಕೂಡ ಆಯ್ತು. ಆದ್ರೆ ಈ ಮೂರು ವ್ಯಕ್ತಿಗಳು ಎಲ್ಲೂ ಕೂಡ ತಾಳ್ಮೆಯನ್ನ ಕೆಡಿಸ್ಕೊಳ್ಳಿಲ್ಲ. ಎಲ್ಲವನ್ನೂ ಕೂಡ RCB ತಂಡದ ಅಭಿಮಾನಿಗಳಿಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಚಲೋ ಟೀಮ್ ಅನ್ನ ಕಟ್ಟಿವಿ, ಯಾವುದೇ ಕಾರಣಕ್ಕೂ ನಾವು IPL ಒಳಗ RCB ತಂಡದ ಅಭಿಮಾನಿಗಳಿಗಂತೂ ನಾವು ಮೋಸ ಮಾಡಂಗಿಲ್ಲ ಅಂತ ಹೇಳಿ ಎಲ್ಲಾ ಎಕ್ಸ್ಪ್ಲೇನ್ ಅನ್ನ ಮಾಡಿ, ನಿಮಗೇನು ಕಪ್ ಬೇಕಾ, ಕಪ್ ಗೆಲ್ಲಿಸುವಂತ ಜವಾಬ್ದಾರಿಯನ್ನ ನಮಗ ಬಿಡ್ರಿ ಅಂತೇಳಿ IPL 2025 ಮೊಟ್ಟ ಮೊದಲನೇ IPL ಟ್ರೋಫಿಯನ್ನ ನಮ್ಮ RCB ತಂಡಕ್ಕೆ ಗೆಲ್ಲಿಸಿ ಕೊಟ್ರು. ಇವತ್ತ ಮೊಟ್ಟ ಮೊದಲನೇ ಪಂದ್ಯವನ್ನ ಅಂದ್ರ ಹೈದರಾಬಾದ್ ವಿರುದ್ಧ 2026 ನಾವು IPL ಒಳಗ ಮೊಟ್ಟ ಮೊದಲನೇ ಪಂದ್ಯವನ್ನ ಒಂದು ಎದಿ ಮ್ಯಾಗ ಸ್ಟಾರ್ ಹಾಕೊಂಡು ಆಡಾಡ್ತೀವಿ ಅಂದ್ರ ಅದಕ್ಕ ಪ್ರಮುಖ ಕಾರಣ ಈ ಮೂರು ವ್ಯಕ್ತಿಗಳು ಅಂತೇಳಿ ಹೇಳಿದ್ರು ತಪ್ಪಾಗಂಗಿಲ್ಲ. ಈ ಮೂರು ವ್ಯಕ್ತಿಗಳ ಬಗ್ಗೆ ನಿಮಗೆ ಏನ್ ಅನಿಸ್ತೈತೆ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿಬಿಡ್ರಿ. ಇನ್ನು ಡೈರೆಕ್ಟ್ ಮ್ಯಾಚ್ ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರ ನಮ್ಮ RCB ತಂಡದ ಮ್ಯಾಗ ಈಗ ಆಲ್ರೆಡಿ ನೋಡ್ರಿ ಒಂದಿಷ್ಟು ಕಮೆಂಟ್ಸ್ ಗಳು ಪಾಸ್ ಆಗಿಬಿಟ್ಟವು. ಆ ಕಡೆ SRH ತಂಡದ ಒಂದು ಪ್ಲೇಯರ್ಸ್ ಗಳ ಕಡೆಯಿಂದ ಮೊನ್ನೆ ಒಂದು SRH ಅವ್ರದ್ದು ಇವೆಂಟ್ ನಡೆದಿತ್ತು. ಆ ಒಂದು ಇವೆಂಟ್ ಒಳಗ ಈ ಅಭಿಷೇಕ್ ಶರ್ಮಾ ಅವರು ಹೇಳಿದ್ರು, ಟ್ರಾವಿಸ್ ಹೆಡ್ ಅವರಿಗೆ RCB ತಂಡ ಅಂದ್ರ ಬಹಳ ಇಷ್ಟ, ಅವ್ರದ್ದು ಚಲೋ ರೆಕಾರ್ಡ್ ಐತಿ, ಚಲೋ ರನ್ಸ್ ಗಳನ್ನ RCB ತಂಡದ ವಿರುದ್ಧನ ಅವರು ಹೊಡಿತಾರ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಅವರು ಕೊಟ್ರು. ಇದಕ್ಕೆ ಯಾವುದೇ ತರದ ಒಂದು ಏನು ತಿರುಗೇಟು ಅನ್ನುವಂಗ ನಮ್ಮ RCB ಅಭಿಮಾನಿಗಳು ಇದುವರೆಗೂ ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಒಂದ್ ಸ್ವಲ್ಪ ಅವ್ರು ಹೇಳಿದಂಗ ಟ್ರಾವಿಸ್ ಹೆಡ್ ಸ್ವಲ್ಪ ನಮ್ಮ RCB ತಂಡದ ಮ್ಯಾಗ ಚಲೋ ಬ್ಯಾಟಿಂಗ್ ಅನ್ನ ಆಡ್ಯಾನ. ಹಿಂಗಾಗಿ ನಮ್ಮ RCB ಅಭಿಮಾನಿಗಳು ಯಾವುದೇ ತರಹದ ಉತ್ತರವನ್ನ ಕೊಟ್ಟಿಲ್ಲ. ಇವತ್ತು ನಮ್ಮ ಬೌಲರ್ಸ್ ಗಳು ಅದಕ್ಕ ಉತ್ತರವನ್ನ ಕೊಡ್ಬೇಕಾಕೈತಿ. ಜಲ್ದಿ ಹೆಡ್ ವಿಕೆಟ್ ತೆಗೆದ ಎಲ್ಲದನ್ನ ಸುಳ್ಳು ಮಾಡಿ ಇವತ್ತ ಮನೆಗೆ ಕಳಿಸಬೇಕಾಕೈತಿ. ಇನ್ನು ನೋಡ್ರಿ, ಎರಡೂ ಟೀಮ್ಸ್ ಗಳು ಅದ್ಭುತವಾಗಿರುವಂತ ಫಾರ್ಮ್ ಒಳಗಿರುವಂತ ಪ್ಲೇಯರ್ಸ್ ಗಳನ್ನ ತಗೊಂಡ್ರ ಎರಡು ಟೀಮ್ಸ್ ಗಳದ ಈ ಬ್ಯಾಟಿಂಗ್ ಲೈನಪ್ ಮಾತ್ರ ಖತರ್ನಾಕ್ ಆಗಿರುವಂತಹ ಒಂದು ಬ್ಯಾಟಿಂಗ್ ಲೈನಪ್. ಈ ಹಿಂದ ಈ SRH ಅವರು ಹೇಳಿದ್ದಾರೆ, ಹೆಡ್ ಅವರ ಹೇಳಿದ್ರು RCB ವಿರುದ್ಧ ನಾವು 300 ರನ್ಸ್ ಗಳನ್ನ ಹೊಡಿತೀವಿ ಅಂತೇಳಿ. ಅದು ಅಸಾಧ್ಯ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತು. ಯಾಕಂದ್ರೆ ನಮ್ಮ RCB ತಂಡದ ಬೌಲಿಂಗ್ ಲೈನಪ್ ಆ ರೀತಿ ಒಳಗ ಸ್ಟ್ರಾಂಗ್ ಒಳಗ ಈಗ ಸದ್ಯದ ಮಟ್ಟಿಗೆ ಐತಿ. ಈಗ ಡೈರೆಕ್ಟ್ ಆಗಿ ನಾವು SRH ಅವರ ಒಂದು ಪ್ಲೇಯಿಂಗ್ 11 ಕಡೆಗೆ ನೋಡ್ಬಿಡುವಂತ. ನೋಡ್ರಿ, ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರನ್ನ ಇಟ್ಕೊಳ್ತಾರ. ಅದಾದ ಮ್ಯಾಗ ನಂಬರ್ 3 ಒಳಗ ಇಶಾನ್ ಕಿಶಾನ್ ಅವರು ಬ್ಯಾಟಿಂಗ್ ಆಡ್ತಾರ. ಈ ಮೂರು ಪ್ಲೇಯರ್ ಗಳು ವಿಕೆಟ್ ನಮಗ RCB ತಂಡಕ್ಕೆ ಬಹಳ ಮುಖ್ಯ ಆಕೈತಿ. ಯಾಕಂದ್ರೆ ಭರ್ಜರಿ ಫಾರ್ಮ್ ಒಳಗ ಪ್ಲೇಯರ್ಸ್ ಗಳು. ಹಿಂಗಾಗಿ ಈ ಮೂರು ವಿಕೆಟ್ ಗಳನ್ನ ಆದಷ್ಟು ಬೇಗ ನಮ್ಮ RCB ಬೌಲರ್ಸ್ ಗಳು ತೆಗಿಬೇಕಾಕೈತಿ. ಅದಾದ ಮ್ಯಾಗ ನಂಬರ್ 4 ಒಳಗ ಹೆನ್ರಿಚ್ ಕ್ಲಾಸನ್ ಅವರು ಬರ್ತಾರ. ಅದಾದ ಮ್ಯಾಗ ನಂಬರ್ 5 ಒಳಗ ನಿತೀಶ್ ಕುಮಾರ್ ರೆಡ್ಡಿ. ನಂಬರ್ 6 ಒಳಗ ನಮ್ಮ RCB ತಂಡದ ಎಕ್ಸ್ ಪ್ಲೇಯರ್ ಆಗಿರುವಂತ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರು ನಂಬರ್ 6 ಒಳಗ ಆಡ್ತಾರ. ಅದಾದ ಮ್ಯಾಗ ನಂಬರ್ 7 ಒಳಗ ಅನಿಕಿತ್ ವರ್ಮಾ ಎನ್ನುವಂತ ಒಬ್ಬ ಪ್ಲೇಯರ್ ಬರ್ತಾರ. ನಂಬರ್ 8ನೇ ಸ್ಥಾನದೊಳಗ ಹರ್ಷಲ್ ಪಟೇಲ. 9ನೇ ಸ್ಥಾನದೊಳಗ ಶಿವಮ್ಮ ಮಾವಿ ಎನ್ನುವಂತಹ ಪ್ಲೇಯರ್. 10ನೇ ಸ್ಥಾನದೊಳಗ ಜಯದೇವ್ ಉನದ್ಕಟ್ ಎನ್ನುವಂತಹ ಪ್ಲೇಯರ್. 11ನೇ ಪ್ಲೇಸ್ ಒಳಗ ಇಶಾನ್ ಮಲ್ಲಿಂಗ ಎನ್ನುವಂತ ಪ್ಲೇಯರ್ ಬರ್ತೈತಿ. ಅದಾದ ಮ್ಯಾಗ ಇಂಪ್ಯಾಕ್ಟ್ ಪ್ಲೇಯರ್ ಒಳಗ ಜಿಶಾಮ್ ಅನ್ಸರಿ ಎನ್ನುವಂತ ಒಬ್ಬ ಪ್ಲೇಯರ್ ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ಒಳಗ ಈ ಒಂದು SRH ತಂಡದ ಪ್ಲೇಯಿಂಗ್ 11 ಒಳಗ ಸ್ಥಾನವನ್ನ ಪಡ್ಕೊಳ್ಬಹುದು ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಅದಾವ. ಇವ್ರದ್ದು ನೋಡ್ರಿ, ಬ್ಯಾಟಿಂಗ್ ಲೈನಪ್ ಖತರ್ನಾಕ್ ಐತಿ. ಇನ್ನು ಬೌಲಿಂಗ್ ಒಂದ್ ಸ್ವಲ್ಪ ಅಷ್ಟಕ್ಕಷ್ಟೇ ಅನ್ನುವಂಗ ಐತಿ. ಇನ್ನು ನಮ್ಮ RCB ತಂಡದ ಒಂದು ಪ್ಲೇಯಿಂಗ್ 11 ಕಡೆಗೆ ನೋಡೋದಾಯ್ತಪ್ಪ ಅಂದ್ರ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಆಡ್ತಾರ. ಅದಾದ ಮ್ಯಾಗ ನಂಬರ್ 3 ಒಳಗ ನೋಡ್ರಿ ವೆಂಕಟೇಶ್ ಅಯ್ಯರ್ ಅವರನ್ನ ಆಡಿಸುವಂತ ಒಂದು ಸಾಧ್ಯತೆ ಐತಿ. ಯಾಕ ಏನು ಅನ್ನುವಂಥದ್ದ
ನಿನ್ನೆ ವಿಡಿಯೋದೊಳಗ ಅಂದ್ರ ಬೆಳಿಗ್ಗೆ ಆ ವಿಡಿಯೋ ಅಪ್ಲೋಡ್ ಆಗೈತಿ. ಆ ಒಂದು ವಿಡಿಯೋದೊಳಗೆ ಎಲ್ಲಾ ಎಕ್ಸ್ಪ್ಲೇನ್ ಮಾಡಿದೆ. ಯಾಕೆ ವೆಂಕಟೇಶ್ ಅಯ್ಯರ್ ಅವರನ್ನ ತಗೊಳ್ತೀವಿ, ಚಲೋ ಫಾರ್ಮ್ ಒಳಗಿದ್ರು ಯಾಕೆ ದೇವದತ್ತ ಪಡಿಕಲ್ ಅವರನ್ನ ನಾವು ತಂಡದಿಂದ ಹೊರಗಡೆ ಇಡ್ತೀವಿ ಅನ್ನುವಂಥದ್ದನ್ನ ಆ ಒಂದು ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡೀನಿ. ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅನ್ನೋದಾಯ್ತಪ್ಪ ಅಂದ್ರ ಈ ಒಂದು ವಿಡಿಯೋ ನೋಡಿದಾದ ಮ್ಯಾಗ ಅದೊಂದು ವಿಡಿಯೋ ನೋಡ್ರಿ. ಬೇಕಾದ್ರೆ ಎಂಡ್ ಸ್ಕ್ರೀನ್ ಒಳಗೂ ಕೂಡ ಆ ಒಂದು ವಿಡಿಯೋನ ನಿಮ್ಗೆ ಹಾಕಿರ್ತೀನಿ. ಇನ್ನು ನೋಡಿ, ನಂಬರ್ 4 ಒಳಗ ರಜತ್ ಪಾಟಿದಾರ್ ಅವರು ಸ್ಥಾನವನ್ನು ಪಡ್ಕೊಳ್ತಾರ. ನಂಬರ್ 5 ಒಳಗ ಜಿತೇಶ್ ಶರ್ಮಾ, ನಂಬರ್ 6 ಒಳಗ ಟೀಮ್ ಡೇವಿಡ್, ನಂಬರ್ 7 ಒಳಗ ರೊಮಾರಿಯೋ ಶಫರ್ಡ, ನಂಬರ್ 8 ಒಳಗ ಇಲ್ಲಿ ಕೃಣಾಲ್ ಪಾಂಡ್ಯ ಅವರು ಸ್ಥಾನವನ್ನ ಪಡ್ಕೊಳ್ತಾರ. ಇದಾದ ಮ್ಯಾಗ ನಂಬರ್ 9 ಒಳಗ ಇಲ್ಲಿ ನೋಡ್ರಿ ಯಂಗ್ ಪ್ಲೇಯರ್ ಆಗಿರುವಂತ ಮಂಗೇಶ್ ಯಾದವ್ ಅವರು ಪ್ಲೇಸ್ ಅನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಐತಿ. ಅಂದ್ರ ಯಶ್ ದಯಾಳ್ ಅವರು ನಮ್ಮ ಟೀಮ್ ಒಳಗೆ ಇಲ್ಲಲ್ರಿ, ಹಂಗಾಗಿ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ಇಲ್ಲಿ ಮಂಗೇಶ್ ಯಾದವ್ ಅವರು ನಂಬರ್ 9 ಒಳಗ ಸ್ಥಾನವನ್ನ ಪಡ್ಕೊಳ್ಬಹುದು ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಅದಾವ. ಇಲ್ಲಿವರೆಗೂ ಅಂದ್ರ ಮಂಗೇಶ್ ಯಾದವ್ ಅವರು ನಂಬರ್ 9 ಒಳಗ ನಮಗ ಬಂತಪ್ಪ ಅಂದ್ರ ಇಲ್ಲಿವರೆಗೂ ಕೂಡ ನಮಗ ಬ್ಯಾಟಿಂಗ್ ಲೈನ್ ಅಪ್ ಇರ್ತೈತಿ. ಹಿಂದಿನ ವರ್ಷ ಏನಕ್ಕಿತ್ತು, ಯಶ್ ದಯಾಳ್ ಅವರು ಬೌಲಿಂಗ್ 4 ಓವರ್ ಕೋಟಾ ಮುಗಿತಪ್ಪ ಅಂದ್ರ ಅದು ಬ್ಯಾಟಿಂಗ್ ಆಡುವಂತಹ ಪ್ಲೇಯರ್ ಅಲ್ಲ. ಮತ್ತೆ ಏನೋ ಲಾಸ್ಟ್ ಮೂಮೆಂಟ್ ಗೆ ವಿಕೆಟ್ ಇಲ್ಲ ಅನ್ನುವಂತಹ ಒಂದು ಕಾರಣಕ್ಕಾಗಿ ಸುಮ್ಮ ಬ್ಯಾಟಿಂಗ್ ಆಡುವಂತಹ ಪ್ಲೇಯರ್ಸ್ ಗಳು. ಆದ್ರೆ ಈ ಮಂಗೇಶ್ ಯಾದವ್ ಎನ್ನುವಂತಹ ಪ್ಲೇಯರ್ ಏನೈತಿ, ಇದು ಖತರ್ನಾಕ್ ಆಲ್ರೌಂಡರ್. ಬೌಲಿಂಗು ಅಷ್ಟೇ ಚಲೋ ಮಾಡ್ತೈತಿ, ಈ ಕಡೆ ಬೌಲಿಂಗ್ ಬ್ಯಾಟಿಂಗು ಕೂಡ ಅಷ್ಟೇ ಚಲೋ ಮಾಡುವಂತಹ ಪ್ಲೇಯರ್. ಹಿಂಗಾಗಿ ನಂಬರ್ 9 ಒಳಗ ಈ ಪ್ಲೇಯರ್ ಅನ್ನ ಆಡಿಸಿದ್ರಪ್ಪ ಅಂದ್ರ ಭರ್ಜರಿ ಬ್ಯಾಟಿಂಗ್ ಲೈನಪ್ ಅಂತೂ ನಮ್ಮ RCB ತಂಡದ ಆಕೈತಿ. ಇನ್ನು ನಂಬರ್ 10 ನೋಡ್ರಿ, ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಸ್ಥಾನವನ್ನ ಪಡ್ಕೊಳ್ತಾರ. ಅದಾದ ಮ್ಯಾಗ ನಂಬರ್ 11 ಒಳಗ ಜಾಕೋಬ್ ಡಫಿ ಅವರು ಸ್ಥಾನವನ್ನ ಪಡ್ಕೊಳ್ತಾರ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಒಳಗ ಎಲ್ಲರಿಗೂ ಕೂಡ ಗೊತ್ತಿರುವಂತ ಒಂದು ವಿಚಾರ, ಸ್ಪಿನ್ನರ್ ಆಗಿರುವಂತ ಸುಯೇಶ್ ಶರ್ಮಾ ಅವರು ನಮ್ಮ RCB ತಂಡಕ್ಕೆ ಆಡುವಂತದ್ದು ಇರ್ತೈತಿ. ಇವತ್ತು ಒಂದು ಖತರ್ನಾಕ್ ಮ್ಯಾಚ್ ಅಂತೂ ನಮಗ ನೋಡೋದಕ್ಕೆ ಸಿಗ್ತೈತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊರಿ. ಹಂಗ ಇವತ್ತಿನ ಪ್ರಮುಖ ಮ್ಯಾಚ್ ಅನ್ನ, ಒಂದೇ ಮ್ಯಾಚ್ ಅನ್ನ ಯಾವ ಟೀಮ್ ಗೆಲ್ಲಬಹುದು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಮಂತ ನಮಸ್ಕಾರ.